ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗಾಗಿರಬಹುದು ಅಥವಾ ಮಕ್ಕಳುಗಳಿಗಾಗಿರಬಹುದು ಸುರಕ್ಷತೆ ಎಂಥ ಹದಗೆಟ್ಟ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತಾನೆ ಹೇಳಬಹುದು. ಇತ್ತೀಚೆಗಂತೂ ಈ ಕಾಮುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಗಿರಬಹುದು ಅಥವಾ ಈ ಚಿಕ್ಕ ಮಕ್ಕಳ ಮೇಲೆ ಹಲ್ಲೆಗಳನ್ನು ಮಾಡುವಂಥದ್ದು, ಅವುಗಳನ್ನು ಬಳಸಿಕೊಳ್ಳುವಂಥದ್ದು, ಅವುಗಳನ್ನು ಕೊನೆಗೆ ಕೊಂದು ಬಿಸಾಕಿ ಬಿಡುವಂಥ ಸಾಕಷ್ಟು ಪ್ರಕರಣಗಳು ಇತ್ತೀಚೆಗಂತೂ ಬೆಳಕಿಗೆ ಬರ್ತಾ ಇದ್ದಾವೆ. ಸ್ನೇಹಿತರೆ, ಕಳೆದ 4 ದಿನಗಳ ಹಿಂದೆಯೇ ಕೂಡ ಇಂಥದ್ದೊಂದು ಅಮಾನವೀಯ ಘಟನೆ ನಮ್ಮ ದೇಶದಲ್ಲಿ ನಡೆದು ಹೋಗಿಬಿಟ್ಟಿದೆ. ಕೇವಲ 11 ವರ್ಷದ ಹೆಣ್ಣು ಮಗುವನ್ನು ಗುಂಪೊಂದು ಅಪಹರಿಸಿಕೊಂಡು ಹೋಗಿ ಆಕೆಯನ್ನು ಹೇಗೆಲ್ಲ ಬಳಸ್ಕೊಳ್ಳೋದಕ್ಕೆ ಸಾಧ್ಯನೋ ಹಾಗೆಲ್ಲ ಬಳಸಿಕೊಂಡು, ಜೊತೆಗೆ ಆಕೆಯ ಪ್ರಾಣವನ್ನು ತೆಗೆಯದೆ ಆಕೆಗೆ ಚಿತ್ರಹಿಂಸೆಯನ್ನು ನೀಡಿ ಒಂದು ಚೀಲದಲ್ಲಿ ಕಟ್ಟಿ ಹಾಕಿ ನೀರಿನೊಳಗೆ ಎಸೆದು ಬೀಸಾಕಿ ಹೋಗಿರುವಂಥ ಅಮಾನವೀಯ ದುರಂತ. ನಿಜಕ್ಕೂ ಈ ಒಂದು ದುರಂತವನ್ನು ಕೇಳಿಬಿಟ್ರೆ ನಿಮ್ಮ ರಕ್ತ ಕುದ್ದು ಹೋಗಿ ಬಿಡುತ್ತೆ. ಸ್ನೇಹಿತರೆ, ಅಲ್ಲಿ ಜನಗಳಿಗೂ ಕೂಡ ಹಾಗಿದ್ದು ಅದೇ ಅಂತಂದರೆ, ಅಲ್ಲಿ ಜನಗಳು ಈ ಕ್ರೂರತೆಯನ್ನು ನೆನೆಸ್ಕೊಂಡು ಒಬ್ಬ ಆರೋಪಿಯನ್ನು ಹಿಡಿದುಕೊಂಡು ಆ ಆರೋಪಿಗೆ ಥಳಿಸಿ ಆತನನ್ನ ಕೊಂದು ಬಿಸಾಕಿ ಬಿಟ್ಟಿದ್ದಾರೆ. ಕಾನೂನನ್ನು ಕೈಗೆತ್ತಿಕೊಂಡು ಬಿಟ್ಟಿದ್ದಾರೆ. ಜೊತೆಗೆ ಒಂದು ಕಡೆ ಇದು ಕಾನೂನು ಬಾಹಿರವಾಗಿದ್ದರೂ ಕೂಡ ಒಂದು ಕ್ಷಣ ಆ ಜನರಿಗೆ ನೆಮ್ಮದಿಯನ್ನು ತಂದು ಕೊಟ್ಟಿದೆ. ಕ್ರೂರಿಗಳಿಗೆ ಇದೇ ಶಿಕ್ಷೆ ಆಗಬೇಕು ಅಂತೇಳಿ ದೇಶದಾದ್ಯಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ತಪ್ಪು, ಆದರೆ ಈ ಕಾನೂನನ್ನು ಅಥವಾ ಕಾನೂನು ಇದೆ ಅನ್ನುವುದನ್ನು ಮರೆತಿರುವಂಥ ಈ ಒಂದು ನಾಲಾಯಕರು, ಅವಿವೇಕಿಗಳು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದಂಥ ಸಂದರ್ಭದಲ್ಲಿ ಎಂಥವರಿಗೂ ಕೂಡ ರಕ್ತ ಕುದಿಯುತ್ತೆ. ಆ ಸಂದರ್ಭಕ್ಕೆ ಆಕ್ರೋಶ ಉಕ್ಕಿ ಬಿಡುತ್ತೆ. ನಿಜವಾಗಿಯೂ ಅವರನ್ನು ಕೊಲ್ಲುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಎರಡನೇ ಯೋಚನೆ ಬರೋದಿಲ್ಲ. ಸ್ನೇಹಿತರೆ, ಈಗ ಅಂಥದ್ದೇ ಒಂದು ದುರಂತ ನಮ್ಮ ದೇಶದಲ್ಲಿ ನಡೆದು ಹೋಗಿಬಿಟ್ಟಿದೆ. ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಬಹುತೇಕ ಜನರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಕಾನೂನಿನ ವ್ಯವಸ್ಥೆಗಳಿಗೆ ಚೀತು ಅಂತ ಉಗಿತಾ ಇದ್ದಾರೆ. ಅಂದ ಹಾಗೆ ಕಾನೂನಿನ ಮೇಲೆ ಜನಗಳು ಯಾಕೆ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದಾರೆ, ಈ ಎಲ್ಲದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಅಸಲಿಗೆ ಆ ದುರಂತ ನಡೆದದ್ದಾದ್ರೂ ಎಲ್ಲಿ ಮತ್ತು ಆ ಮಗು ಏನಕ್ಕೆ ಹೋಗಿತ್ತು, ಆ ಮಗುವನ್ನ ಇವರು ಹೇಗೆ ಅಪಹರಿಸಿಕೊಂಡು ಹೋಗಿದ್ರು, ಏನೆಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು, ಆ ಕೃತ್ಯ ಹೇಗಿತ್ತು, ಆ ಭೀಕರತೆಯನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಅದರಲ್ಲೂ ಕೂಡ ಹೆಣ್ಣು ಹೆತ್ತವರು ಜೊತೆಗೆ ಎಲ್ಲ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ನಾವು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತೇಳಿ ಈ ಒಂದು ವಿಡಿಯೋವನ್ನು ಗಮನಿಸಿದ ಸಂದರ್ಭದಲ್ಲಿ ಸಹಜವಾಗಿ ಪ್ರಶ್ನೆ ಹುಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜುಲೈ 4ರ ಶನಿವಾರ ಮಧ್ಯಾಹ್ನ ಸುಮಾರು 3 ಗಂಟೆಯ ಆಸುಪಾಸು ಪಶ್ಚಿಮ ಬಂಗಾಳದ ಬರುಹಿಪುರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭೀಕರ ದುರಂತ. ಸೂರ್ಯಪುರ ಗ್ರಾಮದ ರಸ್ತೆಗಳು ಎಂದಿನಂತೆ ಕಾರ್ಯನಿರತವಾಗಿದ್ದವು. ಆ 11 ವರ್ಷದ ಬಾಲಕಿ ತನ್ನ ತಾಯಿಗೆ ಹೇಳಿ ಮನೆಯಿಂದ ಹೊರಡ್ತಾಳೆ. ಅಮ್ಮ ಈಗಲೇ ಬರ್ತೇನೆ ಎಂದು ಹೋದ ಮಗಳು ಸಂಜೆಯಾದರೂ ಕೂಡ ಮನೆಗೆ ಬರೋದಿಲ್ಲ. ಕತ್ತಲಾಗುತ್ತಿದ್ದಂತೆ ಎದ್ದವರ ಎದೆಯಲ್ಲಿ ಆತಂಕ ಡೋಲು ಬಡಿಯಲು ಪ್ರಾರಂಭಿಸುತ್ತೆ. ಆಕೆಯ ತಂದೆ, ತಾಯಿ ಮತ್ತು ನೆರೆಹೊರೆಯವರು ಗ್ರಾಮದ ಪ್ರತಿಯೊಂದು ಗಲ್ಲಿಗಳಲ್ಲಿಯೂ ಕೂಡ ಹುಡುಕಾಟ ನಡೆಸ್ತಾರೆ. ಸಂಬಂಧಿಕರ ಮನೆಗೆ ಫೋನ್ ಮಾಡ್ತಾರೆ, ಗೆಳೆಯರ ಮನೆಗೆ ಹೋಗಿ ವಿಚಾರಣೆ ಕೂಡ ಮಾಡ್ತಾರೆ. ಆದರೆ ಎಲ್ಲಿಯೂ ಕೂಡ ಆಕೆಯ ಸುಳಿವು ಸಿಗೋದಿಲ್ಲ. ರಾತ್ರಿ 11 ಗಂಟೆಯ ಸುಮಾರಿಗೆ ಎಲ್ಲವೂ ಕೂಡ ನಮ್ಮ ಕೈ ತಪ್ಪಿ ಹೋಗಿಬಿಟ್ಟಿದೆ ಅನ್ನುವಂಥ ವಾತಾವರಣ ಎತ್ತವರಲ್ಲಿ ಉಟ್ಕೊಂಡು ಬಿಡುತ್ತೆ. ಆಗ ತಕ್ಷಣವೇ ಬಾರುಯಿಪುರ ಪೊಲೀಸ್ ಠಾಣೆಗೆ ಓಡಿ ಹೋಗಿ ದೂರನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ನಮ್ಮ ಮಗಳು ಕಾಣೆ ಆಗಿದ್ದಾಳೆ, ದಯವಿಟ್ಟು ಹುಡುಕಿ ಕೊಡಿ ಎಂದು ಕಣ್ಣೀರಿಡುತ್ತಾ ದೂರನ್ನು ದಾಖಲಿಸ್ತಾರೆ. ಆದರೆ ಆ ಕರಾಳ ರಾತ್ರಿ ಪೊಲೀಸರ ತನಿಖೆ ಚುರುಕು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಂದ್ರೆ ಆ ಒಂದು ಕೇಸನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಅದನ್ನ ಪರಿಗಣಿಸದೇ ಇರುವ ಕಾರಣದಿಂದಾಗಿ ಆ ರಾತ್ರಿ ಏನೆಲ್ಲ ಆಗಬಹುದಿತ್ತೋ ಎಲ್ಲವೂ ಕೂಡ ಆಗೋಗಿ ಬಿಡುತ್ತೆ. ಎತ್ತವರು ಇಡೀ ರಾತ್ರಿ ಕಣ್ಣೀರಿನಲ್ಲಿ ಕಳೆದರೆ ಇತ್ತ ಕಾಮುಕರ ಗುಂಪೊಂದು ಆ ಮುಗ್ಧ ಜೀವದ ಮೇಲೆ ತನ್ನ ಕ್ರೌರ್ಯವನ್ನ ಪ್ರದರ್ಶನ ಮಾಡ್ತಾ ಇತ್ತು. ಸ್ಥಳೀಯರ ಪ್ರಕಾರ ಬಾಲಕಿ ನಾಪತ್ತೆಯಾದ ಆ ಮಧ್ಯಾಹ್ನವೇ ಕೆಲವು ಅನುಮಾನಾಸ್ಪದ ವ್ಯಕ್ತಿಗಳು ಆಕೆಯ ಸುತ್ತಮುತ್ತ ಓಡಾಡ್ತಾ ಇದ್ರು. ಮಾರುಕಟ್ಟೆಯ ಸೂರ್ಯಪುರ ಹಾತ್ ಪ್ರದೇಶದಲ್ಲಿ ಆಕೆಯನ್ನ ಅಪಹರಿಸಲಾಗಿತ್ತು ಎಂಬ ಬಲವಾದ ಶಂಕೆ ಇಡೀ ಗ್ರಾಮದಲ್ಲಿ ಹರಡಲು ಆರಂಭಿಸಿತು. ಆದರೆ ಯಾರೂ ಊಹಿಸಿರಲಿಲ್ಲ, ಮರುದಿನ ಮುಂಜಾನೆ ಸೂರ್ಯನ ಕಿರಣಗಳ ಜೊತೆಗೆ ಆ ಗ್ರಾಮ ಕಾಣಲಿರುವುದು ಒಂದು ಅತ್ಯಂತ ಘೋರ ಸತ್ಯವನ್ನ ಅಂಥೇಳಿ
ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಜುಲೈ 5ನೇ ತಾರೀಕು ಭಾನುವಾರ ಬೆಳಗಿನ ಜಾವ ಸೂರ್ಯಪುರ ಆತ್ ಪ್ರದೇಶದ ಹತ್ತಿರವಿರುವ ಒಂದು ದೊಡ್ಡ ಕೊಳ. ಎಂದಿನಂತೆ ಗ್ರಾಮದ ಕೆಲವರು ಆ ಕಡೆ ಹೋದಾಗ ನೀರಿನ ಮೇಲೆ ತೇಲುತ್ತಿದ್ದ ಒಂದು ದೊಡ್ಡ ಗೋಣಿ ಚೀಲವನ್ನ ಗಮನಿಸ್ತಾರೆ. ಯಾಕೋ ಅನುಮಾನ ಕೂಡ ಬರುತ್ತೆ. ನಿನ್ನೆ ರಾತ್ರಿ ನಮ್ಮಲ್ಲಿ ಒಂದು ಮಗು ಕೂಡ ಮಿಸ್ ಆಗಿದೆ, ಯಾಕೋ ಗೋಣಿ ಚೀಲ ತೇಲಾಡ್ತಾ ಇದೆ, ಆ ಒಂದು ಮಗುವನ್ನ ಇಲ್ಲಿ ಯಾರಾದರೂ ಕಟ್ಟಿ ಬಿಸಾಕಿ ಬಿಟ್ಟಿದ್ದಾರಾ ಅನ್ನುವಂತ ಅನುಮಾನದ ಮೇಲೆ ಆ ಗೋಣಿ ಚೀಲವನ್ನ ಹೊರಗೆ ತೆಗೆಯುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅವರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲೇ ಒಬ್ಬ ವ್ಯಕ್ತಿ ಅನುಮಾನಾಸ್ಪದ ವ್ಯಕ್ತಿ ಓಡಾಡ್ತಾ ಇರ್ತಾನಲ್ಲ, ಆ ವ್ಯಕ್ತಿಗೆ ಮುಂಚಿತವಾಗಿ ಆತನನ್ನ ಡೌಟ್ ಬಂದ ಬಳಿಕ ಆತನನ್ನು ಕೂಡ ಆ ಸ್ಥಳಕ್ಕೆ ಕರೆದುಕೊಂಡು ಬಂದಿರ್ತಾರೆ. ಅವನು ಕೂಡ ನನಗೆ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದೇ ಸ್ಥಳದಲ್ಲಿ ಇದೆ ಅಂತೇಳಿ ಅವನು ಕೂಡ ಸರಿಯಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರೋದಿಲ್ಲ. ಆಗ ಅನುಮಾನಗೊಂಡಿರುವಂತಹ ಸ್ಥಳೀಯರು ಆ ವ್ಯಕ್ತಿಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿರ್ತಾರೆ. ಆತನು ಕೂಡ ಆ ಕೆರೆಯಲ್ಲಿ ಇರಬಹುದು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾನೆ. ಜೊತೆಗೆ ಈ ಒಂದು ಗ್ರಾಮದವರು ಆ ವ್ಯಕ್ತಿ ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದಂತ ಜನಗಳು ಇವನು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಖಚಿತಪಡಿಸಿಕೊಳ್ತಾರೆ. ಆಗ ಆ ಒಂದು ಮಗುವಿನ ಮೃತದೇಹವನ್ನ ಅಥವಾ ಚೀಲದಲ್ಲಿ ಅಡಗಿಸಿಟ್ಟಿದ್ದಂತ ಆ ಮೃತದೇಹವನ್ನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ. ತೆಗೆದು ನೋಡಿದ ಬಳಿಕ ಎಲ್ಲರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿ ಬಿಡುತ್ತೆ. ಕಾರಣ ಚೀಲದೊಳಗಿದ್ದು ಅದೇ ಕಾಣೆಯಾಗಿರುವಂತ 11 ವರ್ಷದ ಮುಗ್ಧ ಬಾಲಕಿಯ ಮೃತದೇಹ. ಆ ದೃಶ್ಯ ಎಂತವರ ಕರುಳನ್ನು ಕೂಡ ಹಿಂಡುವಂತಿತ್ತು. ಬಾಲಕಿಯ ಕೈಕಾಲುಗಳನ್ನ ಕ್ರೂರಿಗಳು ತಂತಿಯಿಂದ ಅಥವಾ ಗಟ್ಟಿಯಾದ ಹಗ್ಗದಿಂದ ಬಂಧಿಸಿ ಆ ಒಂದು ನೀರಿನಲ್ಲಿ ಬಿಸಾಕಿದ್ರು. ಮಗಳ ಶವವನ್ನ ನೋಡಿ ತಾಯಿ ಪ್ರಜ್ಞೆ ತಪ್ಪಿ ಅದೇ ಸ್ಥಳದಲ್ಲಿ ಬಿದ್ದರೆ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಯಿತು. ಪೊಲೀಸರು ಬಂದು ಶವವನ್ನ ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ರು. ಆದರೆ ಸಂಜೆಯ ವೇಳೆಗೆ ಬಂದ ವೈದ್ಯರ ಪ್ರಾಥಮಿಕ ಶವ ಪರೀಕ್ಷೆಯ ವರದಿ ಇಡೀ ದೇಶದ ಜನಸಾಮಾನ್ಯರನ್ನ ತಲೆ ತಗ್ಗಿಸುವಂತೆ ಮಾಡಿತು. ಆ ವರದಿಯಲ್ಲಿ ಏನಿತ್ತು ಗೊತ್ತಾ, ಅಥವಾ ಆ ಒಂದು ವರದಿಯಲ್ಲಿ ಏನು ಮಾಹಿತಿ ಲಭ್ಯವಾಗಿತ್ತು ಅಂತಂದ್ರೆ, ಮೊದಲನೆಯದಾಗಿ ಆ ಪುಟ್ಟ ಮಗುವಿನ ಮೇಲೆ ಒಬ್ಬಂಟಿಯಾಗಿ ದಾಳಿ ನಡೆದಿಲ್ಲ. ಕನಿಷ್ಠ 3ರಿಂದ 4 ಜನರಿದ್ದ ಕಾಮುಕರ ಗುಂಪು ನಡೆಸಿದ ಸಾಮೂಹಿಕ ಅತ್ಯಾಚಾರ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ವೈದ್ಯಕೀಯ ವರದಿಯಲ್ಲಿ ಪ್ರಕಟವಾಗಿತ್ತು. ಇನ್ನು ಎರಡನೆಯದಾಗಿ ಆಕೆಯ ಖಾಸಗಿ ಅಂಗಗಳ ಮೇಲೆ ತೀವ್ರವಾದ ಗಾಯಗಳಾಗಿದ್ದವು. ಇಡೀ ದೇಹದಾದ್ಯಂತ ಕಚ್ಚಿದ ಮತ್ತು ಗೀಚಿದ ರಕ್ತಸಿಕ್ತ ಗುರುತುಗಳು ಇದ್ವು. ಮೂರನೆಯದಾಗಿ ಮತ್ತು ಅತ್ಯಂತ ಕ್ರೂರ ಸಂಗತಿ ಎಂದರೆ ಆಕೆಯ ತಲೆಗೆ ಯಾವುದೋ ಭಾರವಾದ ಕಬ್ಬಿಣದ ರಾಡ್ ಅಥವಾ ಕಲ್ಲಿನಿಂದ ಬಲವಾಗಿ ಹೊಡೆಯಲಾಗಿತ್ತು. ಆದರೆ ವೈದ್ಯರು ಪತ್ತೆ ಹಚ್ಚಿದ ಅತ್ಯಂತ ಭಯಾನಕ ಸತ್ಯವೇನೆಂದ್ರೆ ಆಕೆ ತಲೆಗೆ ಏಟು ಬಿದ್ದ ತಕ್ಷಣ ಸತ್ತಿರಲಿಲ್ಲ. ಆಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಗ, ಜೀವಂತವಾಗಿದ್ದಾಗಲೇ ಆಕೆಯನ್ನ ಚೀಲದಲ್ಲಿ ತುಂಬಿ ಗಟ್ಟಿಯಾಗಿ ಕಟ್ಟಿ ಆ ಕೊಳದ ನೀರಿಗೆ ಎಸೆಯಲಾಗಿತ್ತು ಅಂತಂದ್ರೆ ನೀವು ಯೋಚನೆ ಮಾಡಿ ಎಂಥ ಕ್ರೂರತೆಯನ್ನ ಆ ಹಂತಕರು ಅಥವಾ ಆ ರಾಕ್ಷಸರು ಮೆರೆದಿರಬಹುದು ಅಂತೇಳಿ. ತಲೆಯ ಗಾಯದಿಂದ ಆದ ವಿಪರೀತ ರಕ್ತಸ್ರಾವ ಮತ್ತು ಚೀಲದೊಳಗೆ ನೀರು ನುಗ್ಗಿ ಉಸಿರುಗಟ್ಟಿದ್ದರಿಂದ ಸಾವನ್ನಪ್ಪಿದ್ದಾಳೆ ಅಂತೇಳಿ ಇದೀಗ ಅಧಿಕೃತವಾಗಿ ಮಾಹಿತಿಯು ಕೂಡ ಲಭ್ಯವಾಗಿದೆ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಘಟನೆಯ ವಿವರವನ್ನ ಗಮನಿಸ್ತಾ ಇರುವಂತಹ ಗ್ರಾಮಸ್ಥರಿಗೆ ಒಂದು ಕ್ಷಣ ರಕ್ತ ಕುದಿಯೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಸೂರ್ಯಪುರ ಗ್ರಾಮ ಒಂದು ಜ್ವಾಲಾಮುಖಿಯಾಗಿ ಮಾರ್ಪಾಡು ಹಾಗೆ ಬಿಡುತ್ತೆ. ನ್ಯಾಯ ಸಿಗುವುದಿಲ್ಲ ಎಂಬ ಭಯ ಮತ್ತು ವ್ಯವಸ್ಥೆಯ ಮೇಲಿನ ಕೋಪ ಒಟ್ಟಿಗೆ ಸೇರಿದರೆ ಏನಾಗುತ್ತದೆ ಎಂಬುದಕ್ಕೆ ಜುಲೈ 5ರ ಮಧ್ಯಾಹ್ನ ಬಾರುಯಿಪುರದಲ್ಲಿ ನಡೆದ ಘಟನೆಯೇ ಸಾಕ್ಷಿ. ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಗಿಳಿದ ಗ್ರಾಮಸ್ಥರು ಬಾರುಯಿಪುರ ಜಯನಗರ ಮುಖ್ಯ ರಸ್ತೆಯನ್ನ ತಡೀತಾರೆ. ರೈಲ್ವೆ ಹಳಿಗಳ ಮೇಲೆ ಕುಳಿತು ರೈಲು ಸಂಚಾರವನ್ನ ಸಂಪೂರ್ಣವಾಗಿ ಸ್ತಬ್ಧಗೊಳಿಸುತ್ತಾರೆ. ರಸ್ತೆಯ ಮಧ್ಯದಲ್ಲೇ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಬಂದಂತ ಸಂದರ್ಭದಲ್ಲಿ ಉದ್ರಿಕ್ತ ಜನಸಮೂಹ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸೋದಕ್ಕೆ ಪ್ರಾರಂಭಿಸುತ್ತೆ. ಹಲವು ಪೊಲೀಸ್ ಜೀಪ್ಗಳನ್ನ ಧ್ವಂಸ ಕೂಡ ಗೊಳಿಸುತ್ತಾರೆ. ಆದರೆ ಈ ಎಲ್ಲವೂ ಕೂಡ ಅಲ್ಲಿಗೆ ಮುಗಿಯೋದಿಲ್ಲ. ಇಡೀ ಗ್ರಾಮದಲ್ಲಿ ಒಂದು ಸುದ್ದಿ ಹರಡುವುದಕ್ಕೆ ಪ್ರಾರಂಭಿಸುತ್ತೆ. ಬಾಲಕಿ ನಾಪತ್ತೆಯಾದ ದಿನ ಸೂರ್ಯಪುರ ಆತ್ ಮಾರುಕಟ್ಟೆಯಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡಿದಂತಹ ಇಂದ್ರಜಿತ್ ತಂತಿ ಎಂಬ 26 ವರ್ಷದ ಯುವಕನನ್ನ ಬಾಲಕಿಯ ಕುಟುಂಬದವರು ಮತ್ತು ಸ್ಥಳೀಯರು ಹಿಡಿದುಕೊಂಡು ಬಂದು ಆತನಿಗೆ ಥಳಿಸೋದಕ್ಕೆ ಪ್ರಾರಂಭಿಸ್ತಾರೆ. ಹೇಗಿತ್ತು ಆ ಭೀಕರತೆ ಅಂತಂದ್ರೆ, ಎಲ್ಲರೂ ಕೂಡ ಆತನ ಮೇಲೆ ಹಲ್ಲೆ ಮಾಡಿರುವ ಕಾರಣದಿಂದಾಗಿ ಆತ ಸಾವು ನೋವಿನ ನಡುವೆ ಬದುಕ್ತಾ ಇದ್ದ. ಪೊಲೀಸರು ಈ ಒಂದು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಜನರ ಮೇಲೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಮುಂದಾಗ್ತಾರೆ. ಆದರೆ ಅದೆಲ್ಲವೂ ಕೂಡ ವಿಫಲವಾಗಿ ಬಿಡುತ್ತೆ. ಆಸ್ಪತ್ರೆಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ಆ ಒಂದು ಹಂತಕ ಅಥವಾ ಆ ಒಂದು ಆರೋಪಿ ತನ್ನ ಪ್ರಾಣವನ್ನ ಕಳೆದುಕೊಂಡು ಬಿಡ್ತಾನೆ. ಸ್ನೇಹಿತರೆ, ಇನ್ನು ಈ ಘಟನೆಯ ನಂತರ ಬಾರುಯಿಪುರ ವಲಯ ಮಿಲಿಟರಿ ಕೌಂಟರ್ನಂತೆ ಬದಲಾಗಿ ಬಿಡುತ್ತು. ಪಶ್ಚಿಮ ಬಂಗಾಳದ ಉನ್ನತ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ರು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ರಾಜ್ಯ ಸರ್ಕಾರ ತಕ್ಷಣವೇ ತನಿಖೆಯನ್ನು ಚುರುಕುಗೊಳಿಸಲು 6 ಜನ ಉನ್ನತ ಅಧಿಕಾರಿಗಳೊಂದಿಗೆ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿತು. ಪೊಲೀಸರು ಈ ಇಡೀ ಗಲಭೆ ಮತ್ತು ಅಪರಾಧದ ಮೇಲೆ ಒಟ್ಟು 3 ಪ್ರತ್ಯೇಕ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ರು. ಮೊದಲನೆಯದು ಬಾಲಕಿಯ ಮೇಲಿನ ಸಾಮೂಹಿಕ ಅತ್ಯಾಚಾರ ಆಧರಿಸಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡ್ರು. ಎರಡನೇದಾಗಿ ಶಂಕಿತ ವ್ಯಕ್ತಿ ಇಂದ್ರಜಿತ್ ತಂತಿ
ದಂಪತಿಯನ್ನ ಕಾನೂನು ಬಾಹಿರವಾಗಿ ಹೊಡೆದು ಕೊಂದಿರುವುದಕ್ಕಾಗಿ ಸಾರ್ವಜನಿಕರ ಗುಂಪಿನ ವಿರುದ್ಧ ಒಂದು ಕೇಸ್ ಕೂಡ ದಾಖಲಾಯಿತು. ಇನ್ನು ಮೂರನೆಯದಾಗಿ ಕರ್ತವ್ಯ ನಿರತ ಪೊಲೀಸರ ಮೇಲೆ ದಾಳಿ ನಡೆಸಿ ಸರ್ಕಾರಿ ಆಸ್ತಿ ಪಾಸ್ತಿ ಮತ್ತು ವಾಹನಗಳನ್ನು ಧ್ವಂಸಗೊಳಿಸಿದ್ದಕ್ಕಾಗಿ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ. ಇನ್ನು ಎಸ್ಐಟಿ ತಂಡವು ಜುಲೈ 6ರ ಒಳಗಾಗಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ಪ್ರಮುಖ ಆರೋಪಿಗಳನ್ನ ಇದೀಗ ಬಂಧಿಸಿದ್ದಾರೆ. ಆ 3 ಆರೋಪಿಗಳೇ ಆನಂದ್ ಸರ್ಕಾರ್ ಪ್ರಮುಖ ಆರೋಪಿ ಕೂಡ ಆಗಿದ್ದಾನೆ, ಪ್ರವಾಶ್ ಮೊಂಡಲ್ ಅಂತ ಹೇಳಿ, ಅದೇ ರೀತಿಯಾಗಿ ದಿವಾಕರ್ ಸರ್ದಾರ್ ಅಂತ ಹೇಳಿ ಈ 3 ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಇವರನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಇತ್ತೀಚಿನ ವಿಚಾರಣೆಗಾಗಿ 14 ದಿನಗಳ ಕಾಲ ಕಸ್ಟಡಿಗೆ ಇದೀಗ ಪೊಲೀಸರು ಕೂಡ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಈ 3 ಆರೋಪಿಗಳು ಪೊಲೀಸರ ಕಠಿಣ ವಿಚಾರಣೆಗೆ ಒಳಗಾಗಿದ್ದಾರೆ. ಅತ್ಯಾಚಾರದ ಸಮಯದಲ್ಲಿ ಇವರ ಜೊತೆ ಇನ್ನೂ ಯಾರಾದರೂ ಇದ್ದರೆ ಈ ಇಡೀ ಕೃತ್ಯದ ಮಾಸ್ಟರ್ ಮೈಂಡ್ ಯಾರು ಎಂಬುದನ್ನ ಪತ್ತೆ ಹಚ್ಚಲು DNA ಪರೀಕ್ಷೆ ಮತ್ತು ವಿಧಿ ವಿಜ್ಞಾನ ಪ್ರಯೋಗಾಲಯದ ಸಹಾಯವನ್ನು ಕೂಡ ಪಡಿತಾ ಇದ್ದಾರೆ. ಆದರೆ ಈ ಸಮಯದಲ್ಲಿ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಕಸ್ಟಡಿಯಲ್ಲಿದ್ದ ಮತ್ತೊಬ್ಬ ಶಂಕಿತ ಆರೋಪಿ ಪೊಲೀಸರ ಕಣ್ಣು ತಪ್ಪಿಸಿ ಓಡೋಗಿದ್ದಾನೆ ಎಂಬ ವರದಿಯು ಕೂಡ ಇದೀಗ ಪ್ರಕಟವಾಗಿದೆ. ಆತನಿಗಾಗಿ ಪೊಲೀಸರು ಕೂಡ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಘಟನೆಯನ್ನ ಸಂಪೂರ್ಣವಾಗಿ ಗಮನಿಸಿದ ಬಳಿಕ ನಮಗೆ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರುವಂತದ್ದು ಇಷ್ಟೇ, ಪೊಲೀಸ್ ವ್ಯವಸ್ಥೆ ಹದಗೆಟ್ಟು ಹೋಗಿ ಬಿಟ್ಟಿದೆ. ಒಂದು ವೇಳೆ ಅವತ್ತು ತಂದೆ ತಾಯಿಗಳು ದೂರನ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ದೂರನ ಸ್ವೀಕರಿಸಿ ಬಿಟ್ಟು ಪೊಲೀಸರು ಏನಾದರೂ ಕಾರ್ಯಪ್ರವೃತ್ತರಾಗಿ ಬಿಟ್ಟಿದ್ರೆ ಆ ಒಂದು ಮಗುವಿನ ಪತ್ತೆ ಆಗ್ತಾ ಇತ್ತೇನೋ. ಆದರೆ ಪೊಲೀಸರು ಅದೆಲ್ಲವನ್ನು ಕೂಡ ತಮ್ಮ ಕಾಲ್ ಕೆಳಗೆ ಹಾಕಿ ಏನೋ ಒಂದು ಪ್ರಕರಣ ಅಂತೇಳಿ ಚೆಲ್ಲಿ ಬಿಟ್ಟಿರೋ ಕಾರಣದಿಂದಾಗಿ ಇಂಥದ್ದೊಂದು ಭೀಕರ ದುರಂತ ನಡೆದು ಹೋಗಿಬಿಟ್ಟಿದೆ. ಅದಾದ ಬಳಿಕ ಅರೆಸ್ಟ್ ಆಗಿರುವಂಥ ವ್ಯಕ್ತಿ ಅಲ್ಲಿಂದ ಪರಾರಿ ಆಗ್ತಾನೆ ಅಂತಂದ್ರೆ ಆ ವ್ಯಕ್ತಿಯನ್ನ ಅವರು ಹೇಗೆ ನೋಡ್ಕೊಂಡಿರಬಹುದು, ಆ ವ್ಯಕ್ತಿಯನ್ನ ಅವರು ಹೇಗೆ ಸಪೋರ್ಟ್ ಮಾಡಿ ಇಟ್ಕೊಂಡಿರಬಹುದು, ಎಂಥ ವ್ಯವಸ್ಥೆ ಇರಬಹುದು ಅಂತೇಳಿ ನಾವೆಲ್ಲರೂ ಕೂಡ ಅನುಮಾನ ಪಡುವಂತ ಪರಿಸ್ಥಿತಿ ಇದೀಗ ಉಟ್ಕೊಂಡು ಬಿಟ್ಟಿದೆ. ಸ್ನೇಹಿತರೆ, ಇತ್ತೀಚೆಗಂತೂ ಪೊಲೀಸ್ ವ್ಯವಸ್ಥೆಗಳ ಮೇಲೆ ಜನರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಜನರಿಗೆ ಪೊಲೀಸ್ ವ್ಯವಸ್ಥೆ ಹದಗೆಟ್ಟು ಹೋಗಿಬಿಟ್ಟಿದೆ, ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಹಿಂಗೆ ಹಾಗೆ ಬಿಟ್ಟರೆ ಮುಂದೆ ಹೇಗೆ ಪರಿಸ್ಥಿತಿ ಅನ್ನುವಂಥ ಮನಸ್ಥಿತಿಯು ಕೂಡ ಜನರಲ್ಲಿ ಉಟ್ಕೊಳ್ತಾ ಇದೆ. ನಿಜಕ್ಕೂ ಎಂಥ ಒಂದು ಕ್ರೂರತನ, ಒಂದು ಕಡೆ ಈ ಸಮಾಜದಲ್ಲಿ ಇಂಥ ಕ್ರೂರಿಗಳು ತುಂಬಿಕೊಂಡು ಬಿಟ್ಟಿದ್ರೆ, ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ತೋರಿ ಈ ರೀತಿಯಾದಂಥ ಕೇಸ್ಗಳು ನಡೆಯೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ಕ್ರೂರಿಗಳ ಬಗ್ಗೆ ಅಥವಾ ಈ ಕ್ರೂರಿಗಳಿಗೆ ಎಂಥ ಶಿಕ್ಷೆ ಆಗಬೇಕು ಅನ್ನೋದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಕೂಡಲೇ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ಅದರಲ್ಲೂ ಕೂಡ ಹೆಣ್ಣು ಹೆತ್ತವರು ಮತ್ತು ನಿಮ್ಮ ಅಕ್ಕಪಕ್ಕದ ಸಹೋದರಿಯರು ಏನಿದ್ದಾರಲ್ಲ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸಮಾಜದಲ್ಲಿ ಎಂತಹ ಕೊಳಕು ಮನಸ್ಥಿತಿಯ ಜನಗಳಿದ್ದಾರೆ, ಎಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಎಂಥ ಪರಿಸರ ನಮ್ಮ ಸುತ್ತಮುತ್ತ ಇದೆ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಅರ್ಥ ಆಗಲಿ. ಆ ಕಾರಣದಿಂದಾಗಿ ಈ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.